we already discussed about periodic table. Periodic table background history and historical development of the periodic table ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವಾಗ ಏನು ಡಿಸ್ಕಷನ್ ಆಯಿತು ಅಂತಂದ್ರೆ ಹಿಂದೆ ಏನು ಡಿಸ್ಕಷನ್ ಮಾಡಿದ್ವಲ್ಲ ಎಲ್ಲ ಸೈಂಟಿಸ್ಟ್ಗಳು ಏನು ಮಾಡಿದ್ದಾರೆ, ಫಂಡಮೆಂಟಲ್ ಪ್ರಾಪರ್ಟಿ ಅಟಾಮಿಕ್ ಮಾಸ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಪೀರಿಯಾಡಿಕ್ ಲಾನ ಕೊಟ್ಕೋತಾ ಹೋಗಿದ್ರು. ಅವಾಗ ಏನಾಗಿತ್ತು ಅಂತಂದ್ರೆ ಮೆರಿಟ್ಸು ಡಿಮೆರಿಟ್ಸು ಎಲ್ಲ ಇದು ಆಗಿ ಯಾವ ಲಾನು ವ್ಯಾಲಿಡ್ ಆಗಿರಲಿಲ್ಲ, ಹೌದಾ? ಈಗ ಮಾಡರ್ನ್ ಪೀರಿಯಾಡಿಕ್ ಲಾ ಅಂತ ಹೇಳಿ ಒಂದು ಬಂತು. ಮಾಡರ್ನ್ ಪೀರಿಯಾಡಿಕ್ ಲಾ ಪ್ರಪೋಸ್ ಮಾಡಿದವರು ಯಾರು ಅಂತಂದ್ರೆ ಹೆನ್ರಿ ಮೊಸೆಲಿ. ಹಿ ಪ್ರಪೋಸ್ಡ್ ಮಾಡರ್ನ್ ಪೀರಿಯಾಡಿಕ್ ಲಾ. ಮಾಡರ್ನ್ ಪೀರಿಯಾಡಿಕ್ ಲಾ, ಮಾಡರ್ನ್ ಪೀರಿಯಾಡಿಕ್ ಲಾ ಏನ್ ಹೇಳ್ತೈತಿ ಅಂತಂದ್ರೆ ಅದ್ರ ಸ್ಟೇಟ್ಮೆಂಟ್ ಎಲ್ಲ ಆಮೇಲೆ ನೋಡೋಣ. ಈಗ ಏನಾಯ್ತು ಅಂತಂದ್ರೆ ಹೆನ್ರಿ ಮೊಸೆಲಿ ಏನ್ ಮಾಡಿದ್ರು ಅಂತಂದ್ರೆ ಹಿ ಸ್ಟಡಿಡ್ ಎಕ್ಸ್ರೇಸ್ ಬಗ್ಗೆ, ಈಚ್ ಎಲಿಮೆಂಟ್ ಎಕ್ಸ್ರೇಸ್ ಬಗ್ಗೆ ಏನ್ ಮಾಡಿದ್ರು ಅಂತಂದ್ರೆ ಸ್ಟಡಿ ಮಾಡ್ಕೊತ ಹೋದ್ರು. ಅಂಡ್ ಒನ್ ಗ್ರಾಫ್ ಅನ್ನ ಡ್ರಾ ಮಾಡ್ಕೊತ ಹೋದ್ರು, ಹೌದಾ? ಆ ಗ್ರಾಫ್ ಏನ್ ಹೇಳ್ತೈತಿ ಅಂತಂದ್ರೆ ದಿಸ್ ಇಸ್ ವಾಟ್ ಫ್ರೀಕ್ವೆನ್ಸೀಸ್. ದಿಸ್ ಇಸ್ ಫ್ರೀಕ್ವೆನ್ಸಿ ಕರ್ವ್ ಅಂಡ್ ದಿಸ್ ಇಸ್ Z means atomic number. Z ಅಂದ್ರೆ ಏನ್ ಹೇಳ್ತೈತಿ? Atomic number. Z is the atomic number and nu is the frequency. nu ಏನ್ರಿ ಇದು? Frequency curve, ಹೌದಾ? ಆ ಗ್ರಾಫ್ ಪ್ಲಾಟ್ ಮಾಡಿದಾಗ ಏನಾಯ್ತು ಅಂತಂದ್ರೆ ಗ್ರಾಫ್ ಇಟ್ ಇಸ್ ಅ ಸ್ಟ್ರೈಟ್ ಲೈನ್ ಕರ್ವ್ ಬಂತು. ಅಂಡ್ ಅವಾಗ ಏನ್ ಗೊತ್ತಾಯ್ತು ಅಂತಂದ್ರೆ square root of frequencies of each element is directly proportional to the atomic number, that is psi. Square root of frequencies of each element. ಪ್ರತಿಯೊಂದು ಎಲಿಮೆಂಟ್ ನ ಎಕ್ಸ್ರೇ ಅನ್ನು ಸ್ಟಡಿ ಮಾಡಿ ಅವರು ಏನು ಕೊಟ್ಟರು ಅಂತ ಸ್ಟೇಟ್ಮೆಂಟ್ square root of nu is directly proportional to z, that is atomic number ಗೆ directly proportional ಇರ್ತೈತಿ ಅಂತಂದ್ರೆ ಇರ್ತೈತಿ ಅಂತ ಸ್ಟೇಟ್ಮೆಂಟ್ ಕೊಟ್ಟು. ಅಂದ್ರೆ ಇದು ಇನ್ಕ್ರೀಸ್ ಅಂದಾಗ ಏನಾಗ್ತೈತಿ, ಇದನ್ನು ಏನಾಗ್ತೈತಿ ಕ್ವಾಂಟಿಟಿ ಇನ್ಕ್ರೀಸ್ ಆಗೋದು ಹೋಗ್ತೈತಿ. ವೇರ್ z is called atomic number. z ಅಂದ್ರೆ ಏನ್ರಿ? atomic number, ಹೌದಾ? and atomic number is nothing but number of protons. atomic number ಏನಿರ್ತೈತಿ is also equal to number of protons and also equal to charge on nucleus. ಇದು ಎದಕ್ಕೆ ಈಕ್ವಲ್ ಇರ್ತೈತಿ ಅಂದ್ರೆ ನ್ಯೂಕ್ಲಿಯಸ್ ಅಂದ್ರೆ ಚಾರ್ಜ್ ಏನಿರ್ತೈತಿ ಅಂದ್ರೆ ಈಕ್ವಲ್ ಆಗಿರ್ತೈತಿ. ದಟ್ ಇಸ್ ವಾಟ್ z ಅಂದ್ರೆ ಅಟಾಮಿಕ್ ನಂಬರ್. ಸೊ ಇವ್ರು ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಅಂತಂದ್ರೆ ಹೆನ್ರಿ ಮೊಸೆಲಿ ಏನ್ ಸ್ಟೇಟ್ಮೆಂಟ್ ಕೊಟ್ಟರು ಅಂತಂದ್ರೆ ದ ಫಿಸಿಕಲ್ and chemical properties, the physical and chemical properties of the chemical elements, the physical and chemical properties of the chemical elements are the periodic functions of their atomic number. Atomic number is important here. Whole class ಒಳಗೆ ಎಲ್ಲದೂ ಹಿಸ್ಟರಿ ಹೇಳಿದೆ, ಎಲ್ಲ ಸೈಂಟಿಸ್ಟ್ ಗೊತ್ತು ಏನ್ರಿ ಅಟಾಮಿಕ್ ಮಾಸ್ ನಂಬರ್ ಅನ್ನ ಫಂಡಮೆಂಟಲ್ ಪ್ರಾಪರ್ಟಿ ಅಂತ ಹೇಳಿ ಕನ್ಸಿಡರ್ ಮಾಡಿದ್ರು. ಬಟ್ ಹೆನ್ರಿ ಮೊಸೆಲಿ ಏನ್ ಮಾಡಿದ್ರು ಅಂತಂದ್ರೆ ಅಟಾಮಿಕ್ ನಂಬರ್ ಏನಿಲ್ಲ, ಅಟಾಮಿಕ್ ಮಾಸ್ ಗಿನ ಕನ್ವೀನಿಯಂಟ್ ಇರ್ತೈತಿ ಅಂತ ಹೇಳಿ ಏನು ಪ್ರಪೋಸ್ ಮಾಡಿದ್ರು, ಒಂದು ಲಾ ಪ್ರಪೋಸ್ ಮಾಡಿದ್ರು. ದಟ್ ಲಾ ಈಸ್ ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಕೆಮಿಕಲ್ ಎಲಿಮೆಂಟ್ಸ್ ಆರ್ ದ periodic functions of their atomic number. ಅಂದ್ರೆ periodic table ಅನ್ನ ಅಟಾಮಿಕ್ ನಂಬರ್ ವೈಸ್ ಏನ್ ಮಾಡಿದ್ರು ಅಂತಂದ್ರೆ ಕನ್ಸ್ಟ್ರಕ್ಟ್ ಮಾಡ್ಕೊತ ಹೋದ್ರು. ಅಂಡ್ ದೆನ್ ಅದೇನಾಯ್ತು ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಆಗಿ ಕನ್ಸಿಡರ್ ಆಯ್ತು, ಹೌದಾ? ದಿಸ್ ಇಸ್ ವಾಟ್ ದಿಸ್ ಲಾ ಇಸ್ ವೆರಿ ಇಂಪಾರ್ಟೆಂಟ್. ಇದು ಒಂದು ಮಾರ್ಕ್ ಕ್ವಶನ್ ಇದೆ. ಏನ್ರಿ ಸ್ಟೇಟ್ ಹೆನ್ರಿ ಮೊಸೆಲಿ ಪೀರಿಯಾಡಿಕ್ ಲಾ. ಮೊಸೆಲಿ ಪೀರಿಯಾಡಿಕ್ ಲಾ ಸ್ಟೇಟ್ಮೆಂಟ್ ದಟ್ ಇಸ್ ವಾಟ್ ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ ಅಂತ ಹೇಳಿ ಕರೀತಾರ, ಹೌದಾ? ಏನ್ರಿ ಮಾಡರ್ನ್ ಪೀರಿಯಾಡಿಕ್ ಲಾ the physical and chemical properties of the chemical elements are the periodic functions of the atomic number. atomic mass ಅನ್ನು ಕನ್ಸಿಡರ್ ಮಾಡೋದು ಗೊತ್ತಾಯ್ತಾ? this is what modern periodic table or Henry Moseley periodic table ಅಂತ ಹೇಳಿ ಕರೀತಾರ. and this is what periodic table of the ಈಗ present periodic table ಯಾವುದೈತಿ ಅಂತಂದ್ರೆ this is what periodic table, ಹೌದಾ? ಈ periodic table ಅಂತೂ ನೀವು ಆಲ್ರೆಡಿ ಎಲ್ಲ ಕಡೆ ನೋಡಿರ್ತೀರಿ.
This is what periodic table. And this periodic table, your prakara ಏನೈತಿ ಅಂತಂದ್ರೆ this periodic table consists of 18 vertical columns. ನೀವು ಆಲ್ರೆಡಿ ಲೋವರ್ ಕ್ಲಾಸಸ್ ಒಳಗೆ ಇದ್ರ ಬಗ್ಗೆ ಎಲ್ಲ ಸ್ಟಡಿ ಮಾಡಿದ್ರಿ. ಸೊ ಜಸ್ಟ್ ರಿಕಾಲ್ ಅಂತ ಹೇಳ್ತಾರಲ್ಲ ಅದಷ್ಟೇ ಹೇಳ್ರಿ. This periodic table consists 18 vertical columns called groups. 18 vertical columns ಏನಂತ ಕರೀತಾರೆ? Groups ಅಂತ ಹೇಳ್ತಾರೆ. And 7 horizontal rows. ಅದನ್ನ ತೋರಿಸ್ತೀನಿ ನಿಮಗೆ ಎಲ್ಲೈತಿ ಅಂತ ಹೇಳಿ. 7 horizontal rows called 7 horizontal rows called periods ಅಂತ ಹೇಳ್ತಾರೆ. This one ಏನ್ರಿ modern periodic table ಒಳಗೆ ಎಷ್ಟೆಷ್ಟು ಕಾಲಮ್ಸ್ ಎಷ್ಟೆಷ್ಟು ರೋಸ್ ಅದಾವ ಅಂತ ಹೇಳಿದ್ರೆ 18 vertical columns ಐತಿ. 18 vertical columns groups ಅಂತ ಹೇಳ್ತಾರೆ. And 7 horizontal rows called periods ಅಂತ ಹೇಳ್ತಾರೆ. This is what ನೋಡ್ರಿ 18 vertical columns. ನೀವು ಈ periodic table ನೋಡಿದ್ರಿ ಅಂತಂದ್ರೆ ನಿಮಗೆ ಆಲ್ರೆಡಿ ಗೊತ್ತಾಗ್ತದೆ. ಇದ್ರ ಬಗ್ಗೆ ಏನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆ ಇಲ್ಲ. 1 2 3 4 5 6 7 8 9 10 11 12 up to ಎಲ್ಲಿ ತನಕ ಐತಿ 18 ತನಕ ಐತಿ. This is 18 vertical columns. vertical columns ಐತಿ. ಅದಕ್ಕನ ಏನಂತ ಕರೆದ್ರು ಗ್ರೂಪ್ಸ್ ಅಂತ ಹೇಳ್ತಿದ್ರು. and 7 horizontal rows ಅಂದ್ರೆ horizontal ಅಡ್ಡ 7 horizontal rows. First, second, third, fourth, fifth, sixth, and seventh. These are 7 horizontal rows. You can karitaralla periods anta kariತಾರೆ. This is what Henry Moseley periodic table or modern periodic table anta kariತಾರೆ. ಹೌದಾ? And next periods and groups ಬಗ್ಗೆ ಸ್ವಲ್ಪ ನೋಡೋಣ. periods and groups ಬಗ್ಗೆ ಏನ್ರಿ ಆಲ್ರೆಡಿ ಹೇಳಿ 7 horizontal rows ಅಂತ ಹೇಳಿದೋ those are called as periods ಅಂತ ಹೇಳ್ತಾರೆ. ಹೌದಾ? ಅಂದ ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಅಂತ ಹೇಳಿ 7 ಹಾರಿಜಾಂಟಲ್ ಪೀರಿಯಡ್ಸ್ ಬರ್ತವೆ. ಎಸ್ 7 ಪೀರಿಯಡ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಈಗ. ಫಸ್ಟ್ ನೋಡಿ ಪೀರಿಯಡ್ಸ್ ಬಗ್ಗೆ ಆಸ್ ವೆಲ್ ಆಸ್ ಗ್ರೂಪ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ ಪೀರಿಯಡ್ಸ್ 7 ಹಾರಿಜಾಂಟಲ್ ರೋಸ್ ಅಡ್ಡಾಡಿರುವ ಏನು 7 ಇರ್ತದೆ ಅಂದ್ರೆ ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ಪೀರಿಯಡ್ಸ್ ಅಂತ ಕರೀತಾರೆ. ಫಸ್ಟ್ ಪೀರಿಯಡ್ ನೀವು ನೋಡಿದ್ರಿ ಅಂತಂದ್ರೆ ಗೊತ್ತಾಗ್ತದೆ ನಿಮ್ಗೆ. ಪೀರಿಯಾಡಿಕ್ ಟೇಬಲ್ ಒಂದನ್ನ ನೋಡಿ ಗೂಗಲ್ ಸರ್ಚ್ ಮಾಡಿದ್ರೆ ಸಿಗ್ತದೆ ಪೀರಿಯಾಡಿಕ್ ಟೇಬಲ್. ಹೌದಾ? ಫಸ್ಟ್ ಪೀರಿಯಡ್ ಇಲ್ಲೇನು ಹೈಡ್ರೋಜನ್ ಅಂತ ಹೇಳಿ ಬರ್ತೈತಾ ದಿಸ್ ಇಸ್ ವಾಟ್ ಫಸ್ಟ್ ಪೀರಿಯಡ್. ಇಲ್ಲಿ ಮ್ಯಾಲ್ ಒನ್ ಇಲ್ಲೇನು ಇರ್ತೈತೆ ಅಂದ್ರೆ ಇದು ಫಸ್ಟ್ ಪೀರಿಯಡ್. ಇದು ಫಸ್ಟ್ ಪೀರಿಯಡ್, ಸೆಕೆಂಡ್ ಪೀರಿಯಡ್ ಬೇಕಿದ್ರೆ ಬರೀತ ನೋಡ್ರಿ. ದಿಸ್ ಇಸ್ ವಾಟ್ ಫಸ್ಟ್ ಪೀರಿಯಡ್, ದಿಸ್ ಇಸ್ ಸೆಕೆಂಡ್ ಪೀರಿಯಡ್, ದಿಸ್ ಇಸ್ ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ and 7. ಹೌದಾ? ಇವು 7 ಪೀರಿಯಡ್ಸ್ ಅದಾವ. ಈಗ ನಾವು ಡಿಸ್ಕಷನ್ ಮಾಡೋದು ಫಸ್ಟ್ ಪೀರಿಯಡ್. ಫಸ್ಟ್ ಪೀರಿಯಡ್ ಕಂಟೈನ್ಸ್ 2 ಎಲಿಮೆಂಟ್ಸ್. ನೋಡ್ತೀರಿ ಫಸ್ಟ್ ಪೀರಿಯಡ್ ಈ ಕಡೆ ಅಡ್ಡಾಟ ಹೋಗ್ರಿ ಹೈಡ್ರೋಜನ್ ಅಂಡ್ ಹೀಲಿಯಂ. ಇದರೊಳಗೆ ಎಷ್ಟು ಎಲಿಮೆಂಟ್ಸ್ ಅದಾವ್ರಿ? ಇಟ್ ಕಂಟೈನ್ಸ್ 2 ಎಲಿಮೆಂಟ್ಸ್. ಫಸ್ಟ್ ಪೀರಿಯಡ್ ಕಂಟೈನ್ಸ್ 2 ಎಲಿಮೆಂಟ್ಸ್. ದಟ್ಸ್ ವೈ ಫಸ್ಟ್ ಪೀರಿಯಡ್ ಅನ್ನ ಏನಂತ ಕರೀತಾರೆ ಅಂದ್ರೆ ವೆರಿ ಶಾರ್ಟ್ ಪೀರಿಯಡ್ ಅಂತ ಕರೀತಾರೆ. ಏನಂತ ಹೇಳ್ತಿದ್ದಾರೆ? ವೆರಿ ಶಾರ್ಟ್. ವೆರಿ ಶಾರ್ಟ್ ಪೀರಿಯಡ್ ಯಾಕೆ ಅಂತ ಹೇಳ್ತಾರೆ? ಇಟ್ ಕಂಟೈನ್ಸ್ ಓನ್ಲಿ 2 ಎಲಿಮೆಂಟ್ಸ್. ಓನ್ಲಿ 2 ಎಲಿಮೆಂಟ್ ಇರೋದ್ರಿಂದ ಇದಕ್ಕೆ ಏನಂತ ಹೇಳ್ತಾರೆ? ವೆರಿ ಶಾರ್ಟ್ ಪೀರಿಯಡ್ ಅಂತ ಹೇಳ್ತಾರೆ. ಹೌದಾ? ಅಂಡ್ ಸೆಕೆಂಡ್ ಪೀರಿಯಡ್ ಅಂತ ಬನ್ನಿ. ಸೆಕೆಂಡ್ ಒನ್ ಇಸ್ ಸೆಕೆಂಡ್ ಪೀರಿಯಡ್. ಸೆಕೆಂಡ್ ಪೀರಿಯಡ್ ನೋಡಿ ಸೆಕೆಂಡ್ ಪೀರಿಯಡ್ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಅದಾವ ಅಂತ ಹೇಳಿ ನೋಡಿದ್ರಿ ಅಂತಂದ್ರೆ ಲಿಥಿಯಂ ಇಂದ ಸ್ಟಾರ್ಟ್ ಆಗ್ತೈತಿ ಸೆಕೆಂಡ್ ಪೀರಿಯಡ್. ಲಿಥಿಯಂ, ಬೆರಿಲಿಯಂ, ಬೋರಾನ್, ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಮ್. ಎಷ್ಟು ಎಲಿಮೆಂಟ್ಸ್ ಅದಾವೆ? ಟೋಟಲ್ 8 ಎಲಿಮೆಂಟ್ಸ್. ನೀವು ನೋಡಿದ್ರೆ ಗೊತ್ತಾಗ್ತದೆ ಪೀರಿಯಾಡಿಕ್ ಟೇಬಲ್ 1 2 3 4 5 6 7 8 ಎಷ್ಟು ಎಲಿಮೆಂಟ್ಸ್ ಐತಿ? 8 ಎಲಿಮೆಂಟ್ಸ್ ಐತಿ ಸೆಕೆಂಡ್ ಪೀರಿಯಡ್ ಒಳಗ. ಅಂಡ್ ದಟ್ಸ್ ವೈ ಈ ಪೀರಿಯಡ್ ಏನಂತ ಹೇಳ್ತಾರೆ ಅಂದ್ರೆ ಶಾರ್ಟ್ ಪೀರಿಯಡ್ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಶಾರ್ಟ್ ಪೀರಿಯಡ್. ದಟ್ ಈಸ್ ವಾಟ್ ಸೆಕೆಂಡ್ ಪೀರಿಯಡ್. ಅಂಡ್ ನೆಕ್ಸ್ಟ್ ಮೂವಿಂಗ್ ಟು ಥರ್ಡ್ ಪೀರಿಯಡ್. ಥರ್ಡ್ ಪೀರಿಯಡ್ ಎಲ್ಲಿಂದ ಸ್ಟಾರ್ಟ್ ಆಗ್ತೈತೆ? ದಿಸ್ ಇಸ್ ವಾಟ್ ಥರ್ಡ್ ಪೀರಿಯಡ್. ಸೋಡಿಯಂ ಇಂದ ಥರ್ಡ್ ಪೀರಿಯಡ್ ಸ್ಟಾರ್ಟ್ ಆಗ್ತೈತೆ. 1 2 3 4 5 6 7 8 ಇಲ್ಲಿನೂ ಎಷ್ಟು ಐತೆ? ಥರ್ಡ್ ಪೀರಿಯಡ್ ಒಳಗ 8 ಎಲಿಮೆಂಟ್ಸ್ ಐತಿ. ಇದಕ್ಕೂ ಏನಂತ ಕರೀತಾರೆ ಅಂದ್ರೆ ಶಾರ್ಟ್ ಪೀರಿಯಡ್ ಅಂತ ಹೇಳ್ತಾರೆ. ಹೌದಾ? ಶಾರ್ಟ್ ಪೀರಿಯಡ್. ಅಂಡ್ ನೆಕ್ಸ್ಟ್ ಫೋರ್ತ್ ಪೀರಿಯಡ್ ನೋಡಿ. ಫೋರ್ತ್ ಪೀರಿಯಡ್ ಒಳಗೆ ಎಷ್ಟು ಎಲಿಮೆಂಟ್ಸ್ ಐತಿ? ಫೋರ್ತ್ ಪೀರಿಯಡ್ ದಿಸ್ ಇಸ್ ವಾಟ್ ಪೊಟ್ಯಾಷಿಯಂ ಇಂದ ಸ್ಟಾರ್ಟ್ ಆಗ್ತೈತಿ. 1 2 3 4 5 6 7 8 9 10 11 12 13 14 15 16 17 18
ಫೋರ್ತ್ ಪೀರಿಯಡ್ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಐತಿ 18 ಎಲಿಮೆಂಟ್ಸ್ ಪ್ರೆಸೆಂಟ್ ಐತಿ ಸೊ ಇದಕ್ಕೆ ಏನಂತ ಕರೀತಾರಲ್ಲ 18 ಎಂಟಕ್ಕಿಂತ ಜಾಸ್ತಿ ಐತಲ್ಲ ಸೊ ದಟ್ಸ್ ವೈ ಇದಕ್ಕೆ ಏನಂತ ಕರೀತಾರಲ್ಲ ಲಾಂಗ್ ಪೀರಿಯಡ್ ಅಂತ ಕರೀತಾರೆ ಹೌದಾ ಯಾವ್ದ್ರಿಂದ ಫೋರ್ತ್ ದಿಸ್ ಇಸ್ ಲಾಂಗ್ ಪೀರಿಯಡ್ ಅಂಡ್ ನೆಕ್ಸ್ಟ್ ಕಮ್ ಟು ಫಿಫ್ತ್ ಪೀರಿಯಡ್ ನೋಡ್ರಿ ಫಿಫ್ತ್ ಪೀರಿಯಡ್ ಸೇಮ್ ನೀವು ಟೇಬಲ್ ನೋಡಿದ್ರೆ ಅಂದ್ರೆ ಗೊತ್ತಾಗ್ತದೆ ಫಿಫ್ತ್ ಪೀರಿಯಡ್ ಒಳಗೂ ಸೇಮ್ ಐತಿ ಎಷ್ಟು ಎಲಿಮೆಂಟ್ಸ್ ರೀ ಫಿಫ್ತ್ ಪೀರಿಯಡ್ ಒಳಗೂ 18 ಎಲಿಮೆಂಟ್ಸ್ ಪ್ರೆಸೆಂಟ್ ಐತಿ ಸೊ ದಟ್ಸ್ ವೈ ಇದಕ್ಕೂ ಏನಂತ ಕರೀತಾರಂದ್ರೆ ಲಾಂಗ್ ಪೀರಿಯಡ್ ಅಂತ ಹೇಳ್ತಾರೆ ಯಾವ್ದ್ರೆ ಫಿಫ್ತ್ ಪೀರಿಯಡ್ ದಿಸ್ ಇಸ್ ಆಲ್ಸೋ ಇಟ್ ಕಂಟೈನ್ಸ್ 18 ಎಲಿಮೆಂಟ್ಸ್ ಅಂಡ್ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಲಾಂಗ್ ಪೀರಿಯಡ್ ಅಂತ ಹೇಳ್ತಾರೆ ಹೌದಾ ಅಂಡ್ ನೆಕ್ಸ್ಟ್ ಮೂವಿಂಗ್ ಟು ಸಿಕ್ಸ್ತ್ ಪೀರಿಯಡ್ ಸಿಕ್ಸ್ತ್ ಅಂಡ್ ಸೆವೆಂತ್ ಪೀರಿಯಡ್ ಹೌದಾ ಸಿಕ್ಸ್ತ್ ಅಂಡ್ ಸೆವೆಂತ್ ಪೀರಿಯಡ್ ನೀವು ಪೀರಿಯಾಡಿಕ್ ಟೇಬಲ್ ನೋಡಿದ್ರಿ ಅಂತಂದ್ರೆ ಇಟ್ ಕಂಟೈನ್ಸ್ 32 ಎಲಿಮೆಂಟ್ಸ್ ಹೌದಾ ಸಿಕ್ಸ್ತ್ ಪೀರಿಯಡ್ ಇಲ್ಲಿಂದ ನೀವು ನೋಡಿದ್ರಿ ಅಂತ ಸಿಕ್ಸ್ತ್ ಪೀರಿಯಡ್ ಅದರೊಳಗೆ ಎಷ್ಟು ಎಲಿಮೆಂಟ್ಸ್ ಐತಿ 32 ಎಲಿಮೆಂಟ್ಸ್ ಐತಿ ಇದೇನು ಎಲಿಮೆಂಟ್ಸ್ ಐತಲ್ಲ ಇದು ಪ್ಲಸ್ ಇಲ್ಲಿ ಸಿಕ್ಸ್ತ್ ಪೀರಿಯಡ್ ಒಳಗೆ ಏನಾಗ್ತೈತಿ ಅಂತಂದ್ರೆ ಲ್ಯಾಂಥನೈಡ್ ಸೀರೀಸ್ ಸ್ಟಾರ್ಟ್ ಆಗ್ತೈತಿ ದಟ್ ಇಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಒಳಗಡೆ ಬರ್ತೈತಿ ಹೌದಾ ಈ ಲ್ಯಾಂಥನೈಡ್ ಹೋಲ್ ಸೀರೀಸ್ ನ ಏನಿರ್ತೈತಿ ಇಲ್ಲಿ ಇರ್ತೈತಿ ಅಂಡ್ ಸೆವೆಂತ್ ಪೀರಿಯಡ್ ಒಳಗಡೆ ಆಕ್ಟಿನೈಡ್ ಸೀರೀಸ್ ಇಲ್ಲಿ ಹೋಲ್ ಪೀರಿಯಡ್ ನ ಏನಿರ್ತೈತಿ ಇಲ್ಲಿ ಇರ್ತೈತಿ ಸೊ ದಟ್ಸ್ ವೈ ಎಲ್ಲಾ ಎಲಿಮೆಂಟ್ಸ್ ಅನ್ನು ಕೌಂಟ್ ಮಾಡಿ ನೋಡ್ರಿ ಎಷ್ಟು ಎಲಿಮೆಂಟ್ಸ್ ಬರ್ತೈತಿ 32 ಎಲಿಮೆಂಟ್ಸ್ ಇರ್ತೈತಿ ಸೊ ದಟ್ಸ್ ವೈ ದಿಸ್ ಪೀರಿಯಡ್ ಏನಂತ ಕರೀತಾರಲ್ಲ ವೆರಿ ಲಾಂಗ್ ಪೀರಿಯಡ್ ಅಂತ ಹೇಳ್ತಾರೆ ಏನಂತ ಕರೀತಾರೆ ವೆರಿ ಲಾಂಗ್ ಪೀರಿಯಡ್ ಅಂದ್ರೆ ಜಾಸ್ತಿ ಎಲಿಮೆಂಟ್ಸ್ ಇರೋದ್ರಿಂದ ವೆರಿ ಲಾಂಗ್ ಪೀರಿಯಡ್ ಅಂತ ಹೇಳ್ತಾರೆ ಅಂಡ್ ಆಲ್ಸೋ ಸೆವೆಂತ್ ಪೀರಿಯಡ್ ಒಳಗೂ ಎಷ್ಟು ಇರ್ತಾವ್ರಿ 32 ಎಲಿಮೆಂಟ್ಸ್ ಅದಾವ 32 ಎಲಿಮೆಂಟ್ಸ್ ಐತಿ ಅಂಡ್ ಇದನ್ನು ಏನಂತ ಕರೀತಾರಂದ್ರೆ ವೆರಿ ಲಾಂಗ್ ಪೀರಿಯಡ್ ಅಂತ ಹೇಳ್ತಿರ್ತಾರ ವೆರಿ ಲಾಂಗ್ ಪೀರಿಯಡ್ ಆರ್ ಸೆವೆಂತ್ ಪೀರಿಯಡ್ ಇನ್ನೂ ಏನು ಕರೀತಾರಂದ್ರೆ ಇನ್ಕಂಪ್ಲೀಟ್ ಪೀರಿಯಡ್ ಅಂತ ಹೇಳಿ ಕರೀತಾರೆ ಯಾಕೆ ಇನ್ಕಂಪ್ಲೀಟ್ ಪೀರಿಯಡ್ ಅಂತ ಹೇಳಿ ಕರೀತಾರ ಅಂತಂದ್ರೆ ಟಿಲ್ ನಾವು ಎಷ್ಟು ಎಲಿಮೆಂಟ್ಸ್ ಫೌಂಡ್ ಆಗಿದ್ರಿ 118 ಎಲಿಮೆಂಟ್ಸ್ ಮೇಲೆ ನೋಡಿ ಇಲ್ಲಿ ತನಕ ನಮ್ಗೆ ಗೊತ್ತಾಗೈತಿ ಕೆಮಿಕಲ್ ಎಲಿಮೆಂಟ್ಸ್ ಅಷ್ಟು 118 ಕೆಮಿಕಲ್ ಎಲಿಮೆಂಟ್ಸ್ ಗೊತ್ತಾಗೈತಿ ಅಂಡ್ ಇನ್ನೂ ಹೊಸ ಕೆಮಿಕಲ್ ಎಲಿಮೆಂಟ್ಸ್ ಏನಾಗ್ತಿರ್ತೈತಿ ಡಿಸ್ಕವರಿ ಆಗ್ತಿರ್ತೈತಿ ರಿಸರ್ಚ್ ಆಗ್ತಿರ್ತೈತಿ ಸೊ ದಟ್ಸ್ ವೈ ಈ ಪೀರಿಯಾಡಿಕ್ ಟೇಬಲ್ ಏನಿರ್ತೈತಿ ಆ ಲಾಸ್ಟ್ ಸೆವೆಂತ್ ಪೀರಿಯಡ್ ಏನಿರ್ತೈತಿ ಇನ್ಕಂಪ್ಲೀಟ್ ಪೀರಿಯಡ್ ಅಂತ ಹೇಳಿ ಕರೀತಾರೆ ಹೌದಾ ಮತ್ತೆ ಏನಾದ್ರು ಹೊಸ ಎಲಿಮೆಂಟ್ಸ್ ಇತ್ತಂದ್ರೆ ಆ ಸೆವೆಂತ್ ಪೀರಿಯಡ್ ಒಳಗಡೆ ಪ್ಲೇಸ್ ದಿಸ್ ಇಸ್ ವಾಟ್ ಆಲ್ ಅಬೌಟ್ ಸೆವೆಂತ್ ಪೀರಿಯಡ್ ಬ್ರೀಫ್ ಹಿಸ್ಟ್ರಿ ಆಫ್ ಸೆವೆನ್ ಪೀರಿಯಡ್ಸ್ ಗೊತ್ತಾಯ್ತಾ ಸೆವೆನ್ ಪೀರಿಯಡ್ ಫಸ್ಟ್ ಸೆಕೆಂಡ್ ಫಸ್ಟ್ ಪೀರಿಯಡ್ ಏನ್ರಿ ಓನ್ಲಿ 2 ಎಲಿಮೆಂಟ್ಸ್ ಇರ್ತೈತಿ ವೆರಿ ಶಾರ್ಟ್ ಪೀರಿಯಡ್ ಸೆಕೆಂಡ್ ಅಂಡ್ ಥರ್ಡ್ ಪೀರಿಯಡ್ 8 ಎಲಿಮೆಂಟ್ಸ್ ಇರ್ತೈತಿ ಅವು ಏನಂತ ಕರೀತಾರಂದ್ರೆ ಶಾರ್ಟ್ ಪೀರಿಯಡ್ಸ್ ಫೋರ್ತ್ ಅಂಡ್ ಫಿಫ್ತ್ 18 ಎಲಿಮೆಂಟ್ಸ್ ಈಚ್ ಅಂಡ್ ದೆನ್ ದೀಸ್ ಕಾಲ್ಡ್ ಆಸ್ ಲಾಂಗ್ ಪೀರಿಯಡ್ಸ್ ಅಂಡ್ ಸಿಕ್ಸ್ತ್ ಅಂಡ್ ಸೆವೆಂತ್ ಏನ್ರಿ ಎರಡು ಬೋತ್ ಕಂಟೈನ್ಸ್ 32 ಎಲಿಮೆಂಟ್ಸ್ ಅಂಡ್ ಬೋತ್ ಆರ್ ನೇಮ್ಡ್ ಆಸ್ ವೆರಿ ಲಾಂಗ್ ಪೀರಿಯಡ್ಸ್ ಅಂಡ್ ಸೆವೆಂತ್ ಪೀರಿಯಡ್ ಏನಂತ ಕರೀತಾರಲ್ಲ ವೆರಿ ಲಾಂಗ್ ಪೀರಿಯಡ್ ಅಂಡ್ ಆಸ್ ವೆಲ್ ಆಸ್ ಇನ್ಕಂಪ್ಲೀಟ್ ಪೀರಿಯಡ್ ಅಂತ ಹೇಳಿ ಕರೀತಾರೆ ದಿಸ್ ಇಸ್ ವಾಟ್ ಪೀರಿಯಡ್ಸ್ ಅಂಡ್ ನೆಕ್ಸ್ಟ್ ಗ್ರೂಪ್ಸ್ ಬಗ್ಗೆ ಡಿಸ್ಕಷನ್ ಮಾಡೋದಾಯ್ತು ಅಂತಂದ್ರೆ ಆಲ್ರೆಡಿ ಎಷ್ಟು ಗ್ರೂಪ್ಸ್ ಅದಾವ ಅಂತ ಹೇಳಿ ನಾ ಆಲ್ರೆಡಿ ನಿಮ್ಗೆ ಹೇಳಿ ಹೌದಾ ದೆನ್ ದ ಹೋಲ್ ಪೀರಿಯಾಡಿಕ್ ಟೇಬಲ್ ಈಸ್ ಡಿವೈಡೆಡ್ ಇಂಟು 4 ಬ್ಲಾಕ್ಸ್ ನೀವು ಈ ಹೋಲ್ ಪೀರಿಯಾಡಿಕ್ ಟೇಬಲ್ ಅನ್ನು ನೋಡಿದ್ರಿ ಅಂತಂದ್ರೆ ಎಷ್ಟು ಬ್ಲಾಕ್ಸ್ ಆಗಿ ಡಿವೈಡ್ ಮಾಡ್ಯಾರೆ 4 ಬ್ಲಾಕ್ಸ್ ಆಗಿ ಡಿವೈಡ್ ಮಾಡ್ಯಾರ ಆ 4 ಬ್ಲಾಕ್ಸ್ ಯಾವ್ಯಾವ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಯಾವ್ಯಾವ್ದ್ರಿ ಎಸ್ ಬ್ಲಾಕ್ ಪಿ ಬ್ಲಾಕ್ ಡಿ ಬ್ಲಾಕ್ ಅಂಡ್ ಆಸ್ ವೆಲ್ ಆಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿ ಕರೀತೀವಿ ಹೌದಾ ಆ ಎಸ್ ಬ್ಲಾಕ್ ಒಳಗಡೆ ಏನೇನು ಬರ್ತೈತಿ ಪಿ ಬ್ಲಾಕ್ ಡಿ ಬ್ಲಾಕ್ ಅಂಡ್ ಆಸ್ ವೆಲ್ ಆಸ್ ಎಫ್ ಬ್ಲಾಕ್ ಒಳಗೆ ಎಷ್ಟೆಷ್ಟು ಎಲಿಮೆಂಟ್ಸ್ ಬರ್ತಾವ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಅದ್ರ ಬಗ್ಗೆ ಒಂದು ಸಮ್ ನೋಟ್ಸ್ ಎಸ್ ಬ್ಲಾಕ್ ಆಲ್ರೆಡಿ ಹೇಳಿದ್ದೆ 4 ಬ್ಲಾಕ್ಸ್ ಆಗಿ ಹೋಲ್ ಪೀರಿಯಾಡಿಕ್ ಟೇಬಲ್ ಅನ್ನ ಏನು ಮಾಡ್ಯಾರೆ ಕ್ಲಾಸಿಫೈ ಮಾಡ್ಯಾರ ಫಸ್ಟ್ ಬ್ಲಾಕ್ ಇಸ್ ಯಾವ್ದ್ರೆ ಫಸ್ಟ್ ಬ್ಲಾಕ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಹೌದಾ ಅಂಡ್ ಸೆಕೆಂಡ್ ಒನ್ ಇಸ್ ಪಿ ಬ್ಲಾಕ್ ಎಲಿಮೆಂಟ್ಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂಡ್ ಆಸ್ ವೆಲ್ ಆಸ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಐಡಿಯಾ ಐತಿ ಹೌದಾ ಯಾಕೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿ ಕರೀತಾರ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಯಾಕೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿ ಕರೀತಾರ ಅಂದ್ರೆ ದ ಲಾಸ್ಟ್ ಎಲೆಕ್ಟ್ರಾನ್ or the differentiating electron the last electron enters into L enter ಆಗ್ತೈತ್ರಿ S subshell or S orbital ಒಳಗಡೆ ಏನಾಗ್ತೈತಿ ಲಾಸ್ಟ್ ಎಲೆಕ್ಟ್ರಾನ್ ಏನಾಗ್ತೈತಿ enter ಆಗ್ತೈತಿ ಹೌದಾ S subshell or orbital ಲಾಸ್ಟ್ ಎಲೆಕ್ಟ್ರಾನ್
the differentiating electron enters into s subshell. That's why these elements are called as s block elements ಅಂತ ಹೇಳ್ತಾರೆ. s block elements ಯಾವುವು ಅಂತಂದ್ರೆ group 1 and group 2 elements. ಯಾವ್ಯಾವ group 1 and group 2 elements are called as s block elements. Group 1 elements and group 2 elements. ಇಲ್ಲಿ ನೋಡ್ರಿ periodic table. This is what group 1 element. Hydrogen to group 18 vertical columns ಅಲ್ಲ 18 vertical columns ಏನಂತ ಕರೀತಾರೆ ಗ್ರೂಪ್ಸ್ ಅಂತ ಕರೀತಾರೆ. ಹೌದಾ? ನೋಡ್ರಿ ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್ ಹಂಗ ಎಷ್ಟು ಅದಾವ 18 ಅದಾವ. ಇದರೊಳಗ ಫಸ್ಟ್ ಅಂಡ್ ಸೆಕೆಂಡ್ ಇವೇನದಾವಲ್ಲ ಫಸ್ಟ್ ಗ್ರೂಪ್ ಅಂಡ್ ಸೆಕೆಂಡ್ ಗ್ರೂಪ್ ಆರ್ ನೇಮ್ಡ್ ಆಸ್ s block elements ಅಂತ ಕರೀತಾರೆ. ಹೌದಾ? s block elements ಫಸ್ಟ್ ಅಂಡ್ ಸೆಕೆಂಡ್. ಯಾವ್ಯಾವ ನೋಡ್ರಿ ನಾವು ಹೈಡ್ರೋಜನ್, lithium, sodium, potassium, rubidium, cesium and francium. This is group 1 elements. ಹೌದಾ? group 1 elements and group 2 elements ಯಾವ್ಯಾವ್ದು ನೋಡ್ರಿ beryllium, magnesium, calcium, strontium, barium and as well as radium. This is what group 2 elements. Group 1 elements are named as alkali metals ಅಂತ ಹೇಳ್ತಾರೆ. Group 1 metals elements ಗೆ ಏನಂತ ಕರೀತಾರೆ alkali metals ಅಂತ ಹೇಳ್ತಾರೆ. And as well as group 2 elements ಗೆ ಏನಂತ ಕರೀತಾರೆ ಅಂದ್ರೆ alkaline earth metals. Group 2 elements ಗೆ ಏನಂತ ಕರೀತಾರೆ alkaline earth metal. ಯಾಕೆ ಹಿಂಗೆ ಕರೀತಾರೆ? Group 1 elements ಗೆ ಏನಂತ ಕರೀತಾರೆ alkali metals and group 2 elements ಗೆ ಏನಂತ ಕರೀತಾರೆ ಅಂದ್ರೆ alkaline earth metals ಅಂತ ಹೇಳ್ತಾರೆ. ಹೌದಾ? alkali metals ಅಂದ್ರೆ ಏನು ಮೀನಿಂಗ್ ಅಂತ alkalis ಆಲ್ರೆಡಿ ನಿಮಗೆ ವರ್ಡ್ ಬಂದಿರ್ತದೆ alkalis. alkalis ಅಂದ್ರೆ ಏನು? alkalis are those substances. alkalis ಅಂದ್ರೆ these are the substances which furnish more number of OH minus ions when dissolved in water. ನೀವೇನಾದ್ರೂ alkalis ಅನ್ನ ವಾಟರ್ ಡಿಸಾಲ್ವ್ ಮಾಡಿದ್ರಿ ಅಂತಂದ್ರೆ more number of OH minus ಏನಾಗ್ತದೆ ರಿಲೀಸ್ ಆಗ್ತದೆ. that's why alkalis and group 1 elements ಏನು ಮಾಡ್ತೈತಿ ಅಂತಂದ್ರೆ group 1 elements ಅನ್ನ ನೀವು ವಾಟರ್ ಒಳಗೆ ಡಿಸಾಲ್ವ್ ಮಾಡಿದ್ರಿ ಅಂತಂದ್ರೆ more number of OH minus. OH minus ಅಂತಂದ್ರೆ ಬೇಸಿಕ್ ಏನಂತ ಕರೀತಿರಲ್ಲ more number of OH minus ions ಅನ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ಏನಂತ ಕರೀತಾರೆ ಅಂದ್ರೆ ಇವಾಗ alkali metals ಅಂತ ಹೇಳ್ತಾರೆ. and alkaline earth metals ಅಂದ್ರೆ ಏನು? the oxides of these metals form basic solutions when dissolved in water. ಯಾವಾಗ ನೀವು ವಾಟರ್ ಒಳಗೆ ಡಿಸಾಲ್ವ್ ಮಾಡ್ತಿಲ್ಲ ಇವತ್ರ ಆಕ್ಸೈಡ್ಸ್ ಅಂದ್ರೆ ಬೆರಿಲಿಯಂ ಆಕ್ಸೈಡ್, ಮ್ಯಾಗ್ನೀಷಿಯಂ ಆಕ್ಸೈಡ್ ಇವತ್ರ ಆಕ್ಸೈಡ್ಸ್ ಏನು ಮಾಡ್ತೈತಿ ಅಂತಂದ್ರೆ ವಾಟರ್ ಒಳಗೆ ರಿಯಾಕ್ಟ್ ಆಗಿ ಏನು ಪ್ರೊಡ್ಯೂಸ್ ಮಾಡ್ತೈತಿ ಬೇಸಿಕ್ ಸೊಲ್ಯೂಷನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತೈತಿ. ದಟ್ಸ್ ವೈ ಇವು ಏನಂತಂದ್ರೆ alkaline earth metals and these are found in earth crust. ಈ ಭೂಮಿ ಒಳಗಡೆ ಏನೈತಿ ಭೂಮಿ ಒಳಗಡೆ ಸಿಗೋದ್ರಿಂದ alkaline earth metals ಅಂತ ಹೇಳ್ತಾರೆ. ಹೌದಾ? this is what alkali metals and these are called as alkaline earth metals. ಹೌದಾ? and next the general electronic configuration of s block elements. ನೀವು ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದ್ರಿ ಅಂತಂದ್ರೆ ಎಲೆಕ್ಟ್ರಾನಿಕ್ ವಿನ್ಯಾಸದ ಬಗ್ಗೆ ನೀವು ಆಲ್ರೆಡಿ ಕಲ್ತಿರ್ತೀರಿ. ಹೌದಾ? ಹೈಡ್ರೋಜನ್ ಅಟಾಮಿಕ್ ನಂಬರ್ ಇಸ್ 1, ಅಟಾಮಿಕ್ ಮಾಸ್ ನಂಬರ್ ನಿಮಗೆ ಗೊತ್ತು. ಹೌದಾ? ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಇಸ್ 1 and the electronic configuration is 1s1. ಹೌದಾ? and next lithium ನೋಡ್ರಿ ಅಟಾಮಿಕ್ ನಂಬರ್ ಎಷ್ಟೇ ನೋಡ್ರಿ lithium atomic number is 3. ಹೌದಾ? 3 and the electronic configuration is 1s2 2s1. ಹೌದಾ? and next sodium that is atomic number is 11. neon 10 ಆಗುತ್ತೆ sodium ಬರ್ತದೆ. ಹೌದಾ? this is what neon atomic number is 10. sodium ಎಷ್ಟು ಬರ್ತದೆ 11 ಬರ್ತದೆ. this is 1s2 2s2 2p6 3s1. ನೋಡ್ರಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗ್ತದೆ 1s2 2s2 10 and this is 11. ಈ ಎಲ್ಲ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅನ್ನ ನೀವು ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗುತ್ತೆ ಅಂದ್ರೆ s ಸಬ್ಷನ್ and this last electron enters into s. ಲಾಸ್ಟಿಗೆ ನೋಡ್ರಿ s ಬರಕತ್ತೈತಲ್ಲ ನೀವು ಹಂಗ ಕಂಟಿನ್ಯೂಯೇಷನ್ ಬರ್ಕೋತ ಹೋಗ್ರಿ ಬೇಕಾದ್ರೆ ಏನು ಬರ್ತೈತೆ ಲಾಸ್ಟ್ ಎಲೆಕ್ಟ್ರಾನ್ s ಸಬ್ಷನ್ ಒಳಗಡೆ ಎಂಟ್ರಿ. ಹೌದಾ? so that's why the general electronic configuration of s block elements is ns. n is principal quantum number, any number.
1 2 3 4 up to 7 periods ಐತಲ್ಲ 1 2 3 4 5 6 7 ಹೌದಾ ns 1 to 2 ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟ್ರಿ ಆಗ್ತೈತೆ s ಸಬ್ಶೆಲ್ ಎಂಟ್ರಿ ಆಗ್ತೈತೆ 1 ಎಲೆಕ್ಟ್ರಾನ್ ಆದ್ರೂ ಎಂಟ್ರಿ ಆಗ್ಬೋದು ಅಥವಾ 2 ಎಲೆಕ್ಟ್ರಾನ್ ಆದ್ರೂ ಎಂಟ್ರಿ ಆಗ್ಬೋದು ದಿಸ್ ಇಸ್ ವಾಟ್ ಇದು ಗ್ರೂಪ್ 1 ಎಲಿಮೆಂಟ್ಸ್ ಇದೆ ಇನ್ನ ಗ್ರೂಪ್ 2 ಎಲಿಮೆಂಟ್ಸ್ ನೋಡಿದ್ರಿ ಅಂತಂದ್ರೆ ಗ್ರೂಪ್ 2 ಎಲಿಮೆಂಟ್ಸ್ ನೋಡ್ರಿ ಫಸ್ಟ್ ಗೆ ಎಲಿಮೆಂಟ್ ಯಾವ್ದೈತೆ ಗ್ರೂಪ್ 2 ಒಳಗಡೆ ಹೇಳಕತ್ತಿದ್ದು ಬೆರಿಲಿಯಂ ಅಟಾಮಿಕ್ ನಂಬರ್ ಇಸ್ 4 ಅಟಾಮಿಕ್ ನಂಬರ್ 4 ಅಂದ್ರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಬರ್ತೈತೆ 1s2 2s2 ಹೌದಾ 1s2 2s2 ಇಲ್ಲಿ ಏನಾಗುತ್ತೆ ನೋಡ್ರಿ ನೀವು ಹಂಗ ಬೆರಿಲಿಯಂ ಆದ್ಮೇಲೆ ಯಾವ್ದು ಮ್ಯಾಗ್ನೀಷಿಯಂ ಕ್ಯಾಲ್ಸಿಯಂ ಸ್ಟ್ರಾಂಜಿಯಂ ನೀವು ಹಂಗ ಬರ್ಕೋತ ಹೋದ್ರಿ ಅಂತಂದ್ರೆ ಏನಾಗ್ತೈತಿ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟರ್ ಆಗೋದು ಹೋಗ್ತೈತ್ರಿ s2 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 ಇಲ್ಲಿ ಏನಾಗ್ತೈತಿ ಪ್ರಿನ್ಸಿಪಲ್ ಕ್ವಾಂಟಮ್ ನಂಬರ್ ಅಷ್ಟೇ ಚೇಂಜ್ ಆಗ್ತೈತಿ ಹೌದಾ ಸೊ ದಟ್ಸ್ ವೈ ಏನಾಗ್ತೈತಿ ಅಂತಂದ್ರೆ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಆಫ್ s ಬ್ಲಾಕ್ ಎಲಿಮೆಂಟ್ಸ್ ಓವರ್ ಆಲ್ s ಬ್ಲಾಕ್ ಎಲಿಮೆಂಟ್ಸ್ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗ್ತೈತ್ರಿ ns 1 to 2 this is important in the definition important and the general electronic configuration of s block elements is ns 1 to 2 only group 1 is the general electronic configuration ಅಂದ್ರೆ ಏನಿರ್ತೈತಿ ns1 ಅಂದ್ರೆ last electron one only one last electron s subshell entry ಆಗುತ್ತಲ್ಲ ns1 ಇರ್ತೈತಿ ಈ group 2 the general electronic configuration ಕೇಳಿದ್ರು ಅಂತಂದ್ರೆ ಏನಿರ್ತೈತಿ ns2 this is what general electronic configurations of s block elements group 1 elements and group 2 elements next second block p block elements ಹೌದಾ ಯಾಕೆ p block ಅಂತ ಹೇಳ್ತಾರೆ the last electron enters into p orbital p subshell ಹೌದಾ the last electron p subshell ಗೆ ಎಂಟ್ರಿ ಆಗೋದ್ರಿಂದ ಏನಾಗ್ತಿರ್ತದೆ ಅಂದ್ರೆ p block elements ಅಂತ ಹೇಳ್ತಾರೆ group 32 group 18 elements ಅನ್ನ ಏನಂತ ಕರೀತಾರೆ usually p block elements ಅಂತ ಹೇಳ್ತಾರೆ ಇಲ್ಲಿ ನೋಡ್ರಿ group 13 ನೀವು periodic table ಅನ್ನು ನೋಡಿದ್ರಿ ಅಂತಂದ್ರೆ group 13 ಇಲ್ಲಿ ನೋಡ್ರಿ boron aluminum gallium indium thallium and nh ಹೌದಾ ಇದೇನ್ರಿ group 13 elements and next group 14 elements this is what carbon ಇಂದ ಸ್ಟಾರ್ಟ್ ಆಗ್ತೈತಿ carbon silicon germanium ಕಂಟಿನ್ಯೂ ಆಗ್ತೈತಿ next group 15 nitrogen ಇಂದ ಸ್ಟಾರ್ಟ್ ಆಗ್ತೈತಿ group 16 oxygen group 17 ಯಾವ್ದು fluorine chlorine halogens ಅಂತ ಕರೀತೀರಿ and group 18 elements helium neon argon krypton xenon ಹೌದಾ this ಇಲ್ಲಿ ಇಂದ ಹಿಡಿದು group 13 ಇಂದ group 18 elements ಅನ್ನ ಏನಂತ ಕರೀತಾರ p block elements ಅಂತ ಹೇಳ್ತಾರೆ ಹೌದಾ ನೀವು ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಬರ್ಕೋತ ಹೋದ್ರಿ ಅಂತಂದ್ರೆ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟ್ರಿ ಆಗ್ತೈತಿ p ಸಬ್ಶೆಲ್ ಒಳಗೆ ಎಂಟ್ರಿ ಆಗ್ತೈತಿ ಅದನ್ನ ಇವ್ರು ಏನಂತ ಕರೀತಾರನ್ನ p ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳ್ತಾರೆ ಹೌದಾ ಇಲ್ಲಿ ಗ್ರೂಪ್ 13 ಏನೈತಲ್ಲ ಬೋರಾನ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಏನಾಗ್ತೈತಿ ಬೋರಾನ್ ಫ್ಯಾಮಿಲಿ ಅಂತ ಏನು ಕರೀತಾರೆ ಹೌದಾ ನೆಕ್ಸ್ಟ್ ಗ್ರೂಪ್ 14 ಏನೈತಿ ಕಾರ್ಬನ್ ಇಂದ ಸ್ಟಾರ್ಟ್ ಆಗೋದ್ರಿಂದ ಕಾರ್ಬನ್ ಫ್ಯಾಮಿಲಿ ಅಂತ ಕರೀತಾರೆ ನೆಕ್ಸ್ಟ್ ಗ್ರೂಪ್ 15 ನೈಟ್ರೋಜನ್ ಇಂದ ಸ್ಟಾರ್ಟ್ ಆಗ್ತೈತಿ ನೈಟ್ರೋಜನ್ ಫ್ಯಾಮಿಲಿ ಅಂತ ಕರೀತಾರೆ ನೆಕ್ಸ್ಟ್ ಆಕ್ಸಿಜನ್ ಫ್ಯಾಮಿಲಿ ನೆಕ್ಸ್ಟ್ ಹ್ಯಾಲೋಜನ್ ಫ್ಯಾಮಿಲಿ ಅಂಡ್ ಲಾಸ್ಟ್ ಗ್ರೂಪ್ 18 ನಿಮಗೆಲ್ಲದೂ ಗೊತ್ತೈತಿ ಯಾವ್ದ್ರೆ ನೋಬಲ್ ಗ್ಯಾಸಸ್ ಹೌದಾ ದೋಸ್ ಆರ್ ಇನರ್ಟ್ ಗ್ಯಾಸಸ್ ಅಂದ್ರೆ ಲಾಸ್ಟ್ ಎಲೆಕ್ಟ್ರಾನ್ ಏನಾಗಿರ್ತೈತಿ p ಸೆಕ್ಷನ್ ಒಳಗೆ ಎಂಟ್ರಿ ಆಗಿರ್ತೈತಿ ಅಂಡ್ ದಿಸ್ ಇಸ್ ಫುಲ್ಲಿ ಫಿಲ್ಡ್ p6 6 ಎಲೆಕ್ಟ್ರಾನ್ಸ್ ಇರುತ್ತೆ ಫುಲ್ಲಿ ಫಿಲ್ಡ್ ಆಗಿರ್ತೈತಿ ದಟ್ಸ್ ವೈ ಏನಾಗ್ತೈತಿ ಅಂತಂದ್ರೆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಬಂದಿದೆ ಹೌದಾ ಅಂಡ್ p ಬ್ಲಾಕ್ ಎಲಿಮೆಂಟ್ಸ್ ಗ್ರೂಪ್ 13 ಟು ಗ್ರೂಪ್ 18 ಏನಿರ್ತೈತಿ p ಬ್ಲಾಕ್ ಎಲಿಮೆಂಟ್ಸ್ ಇರ್ತೈತಿ ಹೌದಾ ಎಕ್ಸಾಂಪಲ್ ನೋಡಿ ಬೋರಾನ್ ಗ್ರೂಪ್ 13 ಎಲಿಮೆಂಟ್ ಬೋರಾನ್ ಅಟಾಮಿಕ್ ನಂಬರ್ ಎಷ್ಟೈತಿ 5 ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರಿ ಅಂತಂದ್ರೆ ದಟ್ ಈಸ್ 1s2 2s2 2p1 ನೋಡ್ರಿ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟ್ರಿ ಆಗೈತಿ p ಸೆಕ್ಷನ್ ಒಳಗಡೆ ಎಂಟ್ರಿ ಆಗೈತಿ ಹಂಗ ನೀವು ಕಾರ್ಬನ್ ಅಂತ ಬರೆದ್ರಿ ಅಂತಂದ್ರೆ 1s2 2s2 2p2 ಹೌದಾ ನೋಡಿ 2 4 6 ಕಾರ್ಬನ್ ಅಟಾಮಿಕ್ ನಂಬರ್ 6 ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟ್ರಿ ಆಗೈತಿ p ಸೆಕ್ಷನ್ ಒಳಗಡೆ ಎಂಟ್ರಿ ಆಗೈತಿ ನೆಕ್ಸ್ಟ್ ಯಾವ್ದು ಬರ್ತೈತಿ ನೈಟ್ರೋಜನ್ ಬರ್ತೈತಿ ನೈಟ್ರೋಜನ್ ಏನಿರ್ತೈತಿ ನೀವು ನೈಟ್ರೋಜನ್ ಬರೆದ್ರಿ ಅಂತಂದ್ರೆ ಏನ್ ಬರ್ತೈತಿ 1s2 2s2 2p3 ಹೌದಾ ನೈಟ್ರೋಜನ್ ನೋಡ್ರಿ ಅಟಾಮಿಕ್ ನಂಬರ್ ಇಸ್ 7 4 plus 3 7 ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟ್ರಿ ಆಗೈತಿ 3 ನೀವು ಮುಂದೆ ಹಂಗ ನೈಟ್ರೋಜನ್ ಆಕ್ಸಿಜನ್ ಅಂತ ಬರೆದ್ರಿ ಅಂದ್ರೆ 2p4 ಬರ್ತೈತಿ ನೆಕ್ಸ್ಟ್ ಫ್ಲೋರಿನ್ ಅಂತ ಬರೆದ್ರೆ 2p5 ಬರ್ತೈತಿ ನೀವು ನೋಬಲ್ ಗ್ಯಾಸಸ್ ಬರೆದ್ರಿ ಅಂದ್ರೆ 2p6 ಬರ್ತೈತಿ ಹೌದಾ ಅಂತ
ಇಲ್ಲಿ 1 ಎಂಟ್ರಿ ಆಗ್ಬೋದು, 2 ಎಂಟ್ರಿ ಆಗ್ಬೋದು, 3 4 5 6 ಎಷ್ಟು ಬೇಕಾದಷ್ಟು ಎಂಟ್ರಿ ಆಗ್ಬೋದು. ಹೌದಾ? ಇಲ್ಲಿನೂ ಏನಾಗ್ಬೋದು, ಎಸ್ ಸಬ್ಶನ್ ಒಳಗಡೆ 1 or 2 electrons entry ಆಗ್ತಿರ್ತೈತೆ. So that's why the general electronic configuration of p block elements is ns 1 to 2. ಅಂದ್ರೆ s ಸಬ್ಶನ್ ಅದು previous ಬಂದ ಬರ್ತೈತಿ. ಹೌದಾ? n is any principal quantum number 1 2 3. ಹೌದಾ? and np 1 to 6. This is the general electronic configuration of p block elements. ಹೌದಾ? ಏನ್ರಿ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ p block elements. ns ನೋಡಿ ಇಲ್ಲಿ ns 1 to 2 ಅಲ್ಲ, ns to np 1 to 6. This is the general electronic configuration of p block elements. ಹೌದಾ? yes. and next moving to d block elements. ನೋಡಿ d block elements ಎಲ್ಲಿಂದ ಎಲ್ಲಿ ತನಕ ಆಗ್ತದೆ? that is what scandium group 3 to 12. group 3 to 12 ಏನಿಲ್ಲ, those are d block elements. ಇವಕ್ಕೆ ಏನಂತ ಕರೀತಾರಲ್ಲ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಲೂ ಕರೀತಾರೆ. ಯಾಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳಿ ಕರೀತಾರ? ನಿಮ್ಗೆ ಆಲ್ರೆಡಿ ಲೋವರ್ ಕ್ಲಾಸಸ್ ಒಳಗೆ ಬಂದಿರ್ಬೋದು. ಹೌದಾ? ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳಿ ಕರೀತಾರ. ಡಿ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲಿಂದ ಎಲ್ಲಿ ತನಕ ಇರ್ತದೆ? ಗ್ರೂಪ್ 3 to ಗ್ರೂಪ್ 12 ತನಕ ಇರ್ತದೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಇರ್ತದೆ. ಹೌದಾ? ಡಿ ಬ್ಲಾಕ್ ಎಲಿಮೆಂಟ್ಸ್ ಸ್ಕ್ಯಾಂಡಿಯಂ ಇಂದ ಸ್ಟಾರ್ಟ್ ಆಗ್ತದೆ. ದಟ್ ಇಸ್ ಅಟಾಮಿಕ್ ನಂಬರ್ 21. ಹೌದಾ? ನೋಡಿ, the general electronic configuration of d block elements is ns 1 to 2, n minus 1, d 1 to 10. and the maximum capacity of d block elements d section ಇದೆ ಎಷ್ಟಿರ್ತದೆ? 10 electrons ನ fill up ಮಾಡ್ಕೊಳ್ತದೆ. ಹೌದಾ? ಅಂದ್ರೆ the last electron enters into d section. d block elements ಅಂದ್ರೆ ಏನ್ರಿ ಡೆಫಿನಿಷನ್? the last electron or the differentiating electron enters into d section. that's why ಅದನ್ನ ಏನು ಕರೀತಾರಲ್ಲ, d block elements ಅಂತ ಹೇಳ್ತಾರೆ. ಗ್ರೂಪ್ 3 to ಗ್ರೂಪ್ 12 ಏನು ಇರ್ತದೆ ಅದನ್ನ d block elements ಇರ್ತದೆ. ಹೌದಾ? ನೋಡ್ರಿ ಇಲ್ಲಿ ಗ್ರೂಪ್ 3 periodic table ನೋಡಿದ್ರೆ ಅಂದ್ರೆ 3 4 5 6 7 8 9 10 11 12. ಹೌದಾ? these are all d block elements. ಇದಕ್ಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತಲೂ ಹೇಳಿ. ಹೌದಾ? ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ಹೇಳಿ ನೀವು ನೋಡ್ಕೊಂಡು ಬರ್ರಿ. ನೆಕ್ಸ್ಟ್ ವಿಡಿಯೋ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಯಾಕಂತಾರ ಅಂತ ಹೇಳಿ ನಾನು ಹಾಕಿ. ಹೌದಾ? ಅಂಡ್ ದಿಸ್ ಇಸ್ ವಾಟ್ ಡಿ ಬ್ಲಾಕ್ ಎಲಿಮೆಂಟ್ಸ್. ನೀವು ಬೇಕಿದ್ರೆ ಸ್ಕ್ಯಾಂಡಿಯಂ ಅಟಾಮಿಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದು ನೋಡ್ರಿ. ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟ್ರಿ ಆಗ್ತೈತೆ? ಡಿ ಸೆಕ್ಷನ್ ಒಳಗಡೆ ಎಂಟ್ರಿ ಆಗ್ತೈತೆ. ಡಿ ಸೆಕ್ಷನ್ ಒಳಗಡೆ 1 2 3 ಹಂಗ ನೀವು ಕಂಟಿನ್ಯೂಸ್ ಬರ್ಕೋತ ಹೋದ್ರಿ ಅಂತಂದ್ರೆ ಏನಾಗ್ತದೆ? ಲಾಸ್ಟ್ ಎಲೆಕ್ಟ್ರಾನ್ ಡಿ ಸೆಕ್ಷನ್ ಒಳಗಡೆ ಎಂಟ್ರಿ ಆಗೋದು ಹೋಗ್ತದೆ. ದಿಸ್ ಇಸ್ ವಾಟ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಡಿ ಬ್ಲಾಕ್ ಎಲಿಮೆಂಟ್ಸ್. ಅಂಡ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಏನಿರ್ತೈತಿ? ಭಾರಿ ಪ್ರಾಪರ್ಟೀಸ್ ಐತಿ. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಶೋ ಮಾಡ್ತೈತೆ. ಆಕ್ಸಿಡೇಷನ್ ಸ್ಟೇಟ್ ನೋಡಿದ್ರೆ ನೀವು 12th ಕ್ಲಾಸ್ ಒಳಗಡೆ ನೋಡ್ತೀರಾ ಆಕ್ಸಿಡೇಷನ್ ಸ್ಟೇಟ್. ಹೌದಾ? ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತೈತಿ. ಅಂಡ್ ದೀಸ್ ಆರ್ ಕಾಲ್ಡ್ ಗುಡ್ ಕ್ಯಾಟಲಿಸ್ಟ್. ಇವಕ್ಕೆ ಏನಂತ ಕರೀತಾರಂದ್ರೆ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಒಳಗಡೆ ಕ್ಯಾಟಲಿಸ್ಟ್ಸ್ ಅಂತ ಹೇಳ್ತಿರ್ತೈತೆ. ಈ ಡಿ ಬ್ಲಾಕ್ ಒಳಗಡೆ ಏನಿರ್ತದೆ? ಗುಡ್ ಕ್ಯಾಟಲಿಸ್ಟ್ ಡಿ ಬ್ಲಾಕ್ ಒಳಗಡೆ ಸಿಗ್ತದೆ. ಹೌದಾ? ದಿಸ್ ಇಸ್ ವಾಟ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಗ್ರೂಪ್ 3 to 12 ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೆನಪಿದೆ ಅಂತ ಡೆಫಿನಿಷನ್. ಇದು ಇಂಪಾರ್ಟೆಂಟ್ ಗ್ಯಾಪ್. ಏನ್ರಿ ಡೆಫಿನಿಷನ್? ದ ಲಾಸ್ಟ್ ಎಲೆಕ್ಟ್ರಾನ್ ಎಂಟರ್ಸ್ ಇಂಟು ಡಿ ಸೆಕ್ಷನ್ ಆರ್ ಡಿ ಆರ್ಬಿಟಲ್. ಹೌದಾ? ಅಂಡ್ ನೆಕ್ಸ್ಟ್ ಎಫ್ ಬ್ಲಾಕ್ ಎಲಿಮೆಂಟ್ಸ್. ನೋಡ್ರಿ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಎಲ್ಲ ಇದೆ. ಇವೇನು ಲ್ಯಾಂಥನೈಡ್ ಸೀರೀಸ್ ಅಂಡ್ ಆಕ್ಟಿನೈಡ್ ನೀವು ಪೀರಿಯಾಡಿಕ್ ಟೇಬಲ್ ನೋಡಿದ್ರಿ ಅಂತಂದ್ರೆ these f block elements are kept under the bottom of the periodic table. ಈ periodic table bottom ಕೆಳಗಡೆ ಏನಿರ್ತದೆ ಅಂತಂದ್ರೆ ಲ್ಯಾಂಥನೈಡ್ ಸೀರೀಸ್ ಅಂಡ್ ಆಕ್ಟಿನೈಡ್ ಸೀರೀಸ್ ಅನ್ನ ಇಟ್ಟಾರೆ. ಹೌದಾ? ಈ ಎರಡು ಸೀರೀಸ್ ಗೆ ಏನು ಕರೀತಾರಲ್ಲ f block elements ಅಂತ ಹೇಳ್ತಾರೆ. ಹೌದಾ? ಲ್ಯಾಂಥನೈಡ್ ಸೀರೀಸ್ ಇಲ್ಲಿ ಬರ್ತದೆ. ಏನ್ರಿ f block elements ಅಂದ್ರೆ ಏನ್ರಿ? the last electron enters into f section. last electron enters into f orbital. those are called as f block elements ಅಂತ ಹೇಳ್ತಾರೆ. and lanthanide series and actinide series ಏನ್ರಿ? f block elements. and the general electronic configuration of f block elements is ns 1 to 2. in the general electronic ns 1 to 2, n minus 1 d 0 to 2 1 ನಿಮಿಷ n minus 2. The general electronic configuration of f block elements is ns
1 to 2 n minus 1 d 0 to 2 d ಒಳಗೆ ಎಲೆಕ್ಟ್ರಾನ್ಸ್ ಇಲ್ಲೇ ಇರ್ಬೋದು ಆರ್ 1 or 2 ಎಲೆಕ್ಟ್ರಾನ್ಸ್ ಬೇಕು ಹೌದಾ ಅಂಡ್ n minus 2 f 1 to 14 f ಒಳಗಡೆ ಏನ್ರಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಆಫ್ ಎಲೆಕ್ಟ್ರಾನ್ಸ್ 14 ಎಲೆಕ್ಟ್ರಾನ್ಸ್ ಇರ್ತದೆ ಸೊ n minus 2 f 1 to 14 ಹೌದಾ ಇಲ್ಲಿ n minus 1 n minus 1 n minus 2 ಅಂತ ಹೇಳಿ ಬರ್ತಲ್ಲ ಇಲ್ಲಿ n ಅಂದ್ರೆ ಏನ್ರಿ ಇದು ಅಲ್ಟಿಮೇಟ್ ಶೆಲ್ ಪೂರ್ತಿ ಲಾಸ್ಟ್ ಶೆಲ್ n ಅಂದ್ರೆ ಏನ್ರಿ ಅಲ್ಟಿಮೇಟ್ ಶೆಲ್ ಪೂರ್ತಿ ಲಾಸ್ಟ್ ಹೊರಗಡೆ ಇರುವಂತ ಶೆಲ್ n minus 1 ಅಂದ್ರೆ n ಗಿಂತ ಮುಂಚೆ ಇರೋ ಶೆಲ್ ಅಲ್ಲ ಅಂದ್ರೆ n ದ್ರೊಳಗೆ 1 ಮೈನಸ್ ಮಾಡಿದ್ರೆ n ಗಿಂತ ಮುಂಚೆ ಇರೋ ಶೆಲ್ ಇದು ಅಲ್ಟಿಮೇಟ್ ಶೆಲ್ ಇದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಪೆನಲ್ಟಿಮೇಟ್ ಶೆಲ್ ಅಂತ ಹೇಳ್ತಾರೆ ಪೆನಲ್ಟಿಮೇಟ್ ಶೆಲ್ n minus 1 ಅಂದ್ರೆ ಈಗ n ನಂದು ಏನಾದರೂ 4 ಇತ್ತು ಅಂತಂದ್ರೆ n minus 1 ಇರ್ತದೆ 3 ಅಂದ್ರೆ 4 ಮುಂಚೆ ಬರ್ತದೆ ಶೆಲ್ ಹೌದಾ ಸೊ ಇದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಪೆನಲ್ಟಿಮೇಟ್ ಶೆಲ್ ಅಂತ ಹೇಳ್ತಾರೆ this is ultimate shell and this is what penultimate shell n minus 1 ಅಂತ ಹೇಳ್ಬಿಡ್ತಲ್ಲ that is what penultimate shell ಅಂತ ಹೇಳ್ತಾರೆ this is what all about 4 blocks ಹೌದಾ ಅರ್ಥಾತ್ d block elements and f block elements ನೀವು electronic configuration ಬರ್ಕೋತ ಹೋಗ್ರೆ ನಿಮಗೆ ಐಡಿಯಾ ಬರುತ್ತೆ ಗೊತ್ತಾಯ್ತಾ this is what all about blocks s block p block d block and f block elements ಆ d blocks electronic configuration ಒಂದು ಎರಡು ಎಲಿಮೆಂಟ್ಸ್ ನಾ ನೆಕ್ಸ್ಟ್ ವಿಡಿಯೋలో ಹೇಳ್ತೀನಿ ಹೌದಾ this is what all about blocks and periods ಈ periodic table ಬಗ್ಗೆ ಒಂದು ಕ್ಲಿಯರ್ ಆಗಿ ಐಡಿಯಾ ಬಂತು and ನೆಕ್ಸ್ಟ್ ಕ್ಲಾಸ್ ಒಳಗಡೆ ಏನ್ರಿ ಪ್ರಾಪರ್ಟೀಸ್ ಬಗ್ಗೆ ನೋಡೋಣ ಇದರ ಒಂದು ಎರಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿ ಪ್ರಾಪರ್ಟೀಸ್ ಬಗ್ಗೆ ನೋಡೋಣ ಅಟಾಮಿಕ್ ಸೈಜ್ ಅಯಾನಿಕ್ ಸೈಜ್ ಅದೆಲ್ಲ ಪ್ರಾಪರ್ಟೀಸ್ ಬಗ್ಗೆ ನೋಡೋಣ ಓಕೆ ಥ್ಯಾಂಕ್ ಯು ವಿಡಿಯೋಸ್ ಅನ್ನು ನೋಡ್ತೀರಿ ನೋಟ್ಸ್ ಮಾಡ್ಕೊಂಡು ಹೋಗ್ತೀರಿ